ಮಂಡ್ಯದಲ್ಲಿ ವಿಚ್ಛೇದಿತ ಮಹಿಳೆಯೊಬ್ಬಳಿಗೆ ಬಾಳು ಕೊಡುವುದಾಗಿ ಹೇಳಿ ಲೈಂಗಿಕವಾಗಿ ಬಳಸಿಕೊಂಡು ವಂಚಿಸಿರುವ ವೈದ್ಯನೊಬ್ಬನ ಲಂಪಟ ಪುರಾಣ ತಡವಾಗಿ ಬೆಳಕಿಗೆ ಬಂದಿದೆ. ಮಂಡ್ಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ನರೇಂದ್ರ ಬಾಬು ಎಂಬ ವೈದ್ಯ ಗಂಡನಿಂದ ದೂರಾಗಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಈ ಸಂಬಂಧ ನೊಂದ ಮಹಿಳೆ ಪಶ್ಚಿಮ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಮರಿಗೌಡ ಬಡಾವಣೆಯಲ್ಲಿದ್ದ ಈಕೆಯ ಮನೆಗೆ ಮಗುವಿಗೆ ಚಿಕಿತ್ಸೆ ನೀಡೋ ನೆಪದಲ್ಲಿ ಬಂದ ಈ ಚಪಲ ಚೆನ್ನಿಗರಾಯ ನಿನ್ನನ್ನ ಮದುವೆಯಾಗುವುದಾಗಿ ನಂಬಿಸಿದ್ದ. ಬಳಿಕ ದೈಹಿಕವಾಗಿ ಬಳಸಿಕೊಂಡ. ಹೀಗೆ ಇಬ್ಬರು 1.5 ವರ್ಷ ಕಾಲ ಸಂಬಂಧ ಮುಂದುವರೆಸಿದ್ರು. ಆದ್ರೀಗ ವೈದ್ಯ ಮಹಾಶಯ ತನಗೂ ನಿನಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ವಂಚಿಸಿದ್ದಾನೆ ಅಂತ ನೊಂದ ಮಹಿಳೆ ದೂರು ನೀಡಿದ್ದಾಳೆ. ಇದೇ ವೇಳೆ ಮಹಿಳೆ ಮೇಲೆ ಆಭರಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಡಾಕ್ಟರ್ ನರೇಂದ್ರ ಬಾಬು ಸಹ ದೂರು ನೀಡಿದ್ದಾನೆ. ಡಾಕ್ಟರ್ ನರೇಂದ್ರ ಬಾಬುನ ಚಪಲ ಬುದ್ಧಿ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಹಲವು ಬಾರಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಎನ್ನಲಾಗಿದೆ. ಈಗ ನೊಂದ ಮಹಿಳೆ ಪಲ್ಲವಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಲ್ಲವಿ, ಡಾಕ್ಟರ್ ಯಾವ ರೀತಿ ನಿಮ್ಮನ್ನ ನಂಬಿಸಿದ್ರು? ಮೇಡಮ್, ಅವರು ನನ್ಗೊಂದ್ಸಲ ಅತ್ಯಾಚಾರ ಆಯ್ತು. ನಾನು ಅವ್ರ ಮೊದ್ಲು ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಜನರಲ್ ಹಾಸ್ಪಿಟಲ್ ಹೋದಾಗ ಪರಿಚಯ ಆಯ್ತು. ನೆಕ್ಸ್ಟ್ ಹಂಗೇನೆ ನಮ್ಮ ಮನೆಗ್ ಬಂದು ಅಲ್ಲಿ ತೋರ್ಸಿಯಮ್ಮ ಅಂತ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ನೆಕ್ಸ್ಟ್ ನಮ್ಮನೆಗೆ ಬಂದು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಫೋನಲ್ಲಿ ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ರು. ಆತರ ಏನು ಕೆಟ್ಟ ವ್ಯಕ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್. ಮತ್ತೆ ಮನೆಗೆ ಬಂದ್ಬಿಟ್ಟು ಇಲ್ಲಿ ಬಂದು ಮಾಮೂಲಿ ಹೋಗ್ತಾ ಇದ್ರು, ಪಾಪನ್ ಚೆಕ್ ಮಾಡ್ತಾ ಇದ್ರು. ಆತರ ಅಂತ ಯಾವತ್ತೂ ಅವ್ರು ಅನ್ಸಿರ್ಲಿಲ್ಲ. ಒಂದ್ಸಲ ನಮ್ಮ ತಾಯಿ ಪಾಪು ಕರ್ಕೊಂಡು ಹೊರಗಡೆ ಹೋಗಿದ್ರು. ಸಾಯಂಕಾಲ ಈವ್ನಿಂಗ್ 7:30 ಟೈಮ್ ಅಲ್ಲಿ ಮನೆಗ್ ಬಂದ್ರು. ಸರ್ ನಮ್ ಮನೇಲಿ ಯಾರು ಇಲ್ಲ ಅಂತಂದೆ. ಆ ಟೈಮ್ ಅಲ್ಲಿ ನನ್ಗೆ ಅತ್ಯಾಚಾರ ಮಾಡ್ಬಿಟ್ರು. ನಾನು ಆ ಟೈಮಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಅನ್ಬಿಟ್ಟು ನಮ್ ತಾಯಿ ಬಂದ್ಮೇಲೆ ನಮ್ ತಾಯಿನ ಕರ್ಕೊಂಡು ಹೋದೆ. ಆ ಮಧ್ಯ ದಾರಿಯಲ್ಲಿ ಸಿಕ್ಬಿಟ್ಟು ಬನ್ನಿ ಮನೆಗೆ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ರು ನಮ್ಮನ್ನ. ಕರ್ಕೊಂಡ್ ಬಂದು ಇಲ್ಲ ನಾನು ಲೈಫ್ ಕೊಡ್ತೀನಿ ಅವಳಿಗೆ, ನಾನು ಹೆಂಡತಿನ ಒಪ್ಸಿ ನಾನು ಮದ್ವೆ ಆಗ್ತೀನಿ, ಇವ್ದು ಡಿವೋರ್ಸ್ ಕೇಸ್ ಎಂಡಿಂಗ್ ಬಂದಿದೆ ಅಂತೆಲ್ಲ ಗೊತ್ತಲ್ವಾ ನನ್ಗೆ, ನನ್ ಮದ್ವೆ ಆಗ್ತೀನಿ, ನಾನು ಹೆಂಡತಿನ ಒಪ್ಸಿ ನಾನು ಮದ್ವೆ ಆಗ್ತೀನಿ ಅವಳನ್ನ ಅಂತ ನಮ್ಗೆ ಕೊಟ್ಟು ಭರವಸೆ ಕೊಟ್ಟು ನಮ್ಮ ಅಪ್ಪ ಅಮ್ಮನ ಮುಂದೆಗಡೆ ಒಪ್ಕೊಂಡ್ರು ಮೇಡಮ್ ಅವರು. ಅಲ್ಲ ಇವಾಗ ಹೆಂಡತಿಗೆ ಡೈವೋರ್ಸ್ ಕೊಡ್ತಾರೆ ಅನ್ನೋ ವಿಷಯ ಎಲ್ಲ ನಿಮಗೆ ಹೇಗ್ ಗೊತ್ತಾಗಿತ್ತು? ಅವ್ರೇ ನಂದು ಡಿವೋರ್ಸ್ ಅಲ್ಲಿ ಇತ್ತು ಮೇಡಮ್. ಡಿವೋರ್ಸ್ ಎಂಡಿಂಗ್ ಅಲ್ಲಿ ಜೀವನಾಂಶ ಕೇಸ್ ಹಾಕಿದ್ದೀನಿ ನಾನು. ನನ್ನ ಅಮ್ಮನ ಮನೇಲಿ ಬಂದ್ ನಾನು ಇದ್ದೀನಿ, ನಾನು ನನ್ ಪಾಪು. ಇವರು ನನ್ನ ಹೆಂಡತಿನ ಒಪ್ಪಿಸ್ಬಿಟ್ಟು ನಾನು ನಿನ್ ಮದ್ವೆ ಆಗ್ತೀನಿ ಅಂತ ಹೇಳಿ ಭರವಸೆ ಕೊಟ್ರು. ಯಾಕೆಂತಂದ್ರೆ ನನ್ಗೆ ಅತ್ಯಾಚಾರ ಆದ್ಮೇಲೆ ನನ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಇಲ್ಲ ನೀವ್ ಆತರ ಏನ್ ಮಾಡಕ್ ಹೋಗ್ಬಿಡಿ, ಆತರ ಎಲ್ಲ ಮಾಡ್ತು ಅಂತಂದ್ರೆ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ ಅವಾಗ ಕೊಲೆ ಬೆದರಿಕೆನೂ ಹಾಕಿದ್ರು. ಹಾಕಾದ್ಮೇಲೆ ಇಲ್ಲ ನನ್ ಕೇಳ್ದೆ, ಸರ್ ನನ್ಗೆ ಈಗ ಆಲ್ರೆಡಿ ನಾ ಒಂದ್ಸಲ ಲೈಫ್ ಹಾಳಾಗೋಗಿದೆ, ಮತ್ತೆ ನಂಗೆ ಲೈಫ್ ಹಾಳ್ ಮಾಡ್ಕೊಂಡು ನನ್ಗೆ ಈ ತರ ಆಯ್ತು ಅಂತ ಅನ್ಬಿಟ್ಟು ನಾನು ಹೆಂಗ್ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅದೆಲ್ಲ ನನ್ಗೆ ಯಾವತ್ತು ನಾನು ಕಾಲೆತ್ತಿತ್ತು ಆಚೆ ಓದೋಳಲ್ಲ, ಈ ತರ ನಾನು ಏನ್ ಮಾಡ್ಲಿ ಅಂತ ನಾನು ತುಂಬಾ ನಮ್ಮ ಅಪ್ಪ ಅಮ್ಮ ಎಲ್ಲಾ ಕೇಳ್ಕೊಂಡ್ರು. ನೀವ್ ನೋಡಿದ್ರೆ ಈ ತರ ಕೊಲೆ ಬೆದರಿಕೆ ಹಾಕಿದ್ರೆ ನಾವು ಒಂದ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು, ಈ ತರ ಮಾಡ್ಬೋದಾ ನೀವು ಅಂತ ಕೇಳ್ಕೊಂಡಾಗ ಇಲ್ಲ ಆಯ್ತು ನಾನು ಲೈಫ್ ಕೊಡ್ತೀನಿ, ನಾನು ಹೆಂಡತಿನ ಒಪ್ಸಿ ನಾನು ಮದ್ವೆ ಆಗ್ತೀನಿ ಅವಳನ್ನ, ಹೌದು ಡಿವೋರ್ಸ್ ಇನ್ನೇನೋ ಕ್ಲಿಯರ್ ಆಗೋಗ್ತಿದಿಲ್ಲ ಆಗೋಗ್ಲಿ ನಾನ್ ಮದ್ವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡ್ಮೇಲೆ ಅವ್ರ ಜೊತೆ ಚೆನ್ನಾಗೇ ಇದ್ದೆ. ಚೆನ್ನಾಗಿದ್ದಾಗ ನಡುವೆ ನಾನು ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೆ. ಅದ್ರ ಮಧ್ಯೆ ನೀನ್ ಕೆಲ್ಸಕ್ಕೆ ಹೋದಾಗ ನಿನ್ ಗೋಲ್ಡ್ ಎಲ್ಲ ಇವಾಗ ಚೈನ್ ಸ್ಟ್ಯಾಕಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನಿಮ್ ಮನೇಲಿದ್ರೆ ಸೇಫ್ಟಿ ಇರಲ್ಲ ಅಂತ ಅನ್ಬಿಟ್ಟು ಅವ್ರ ಮನೆಗೆ ಈಸ್ಕೊಂಡೋದ್ರು 230 ಗ್ರಾಮ್ ಚಿನ್ನ ಮೇಡಮ್. 230 ಗ್ರಾಮ್ ಮೇಡಮ್. ಅದು ಪ್ರತಿಯೊಂದು ರಸೀದಿ ಎಲ್ಲ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಾಗ. ಇವಾಗ ಏನ್ ಹೇಳ್ತಾ ಇದಾರೆ ಅವರು? ಇಲ್ಲ ಇವಳು ಯಾರೋ ನನಗ್ ಗೊತ್ತಿಲ್ಲ, ನನಗೂ ಇವಾಗ ಜಸ್ಟ್ ಮಾಮೂಲಿ ಪರಿಚಯ ಇತ್ತು, ನಾನೇ ಅವ್ರ ಹತ್ರ ಸಾಲ ಇಸ್ಕೊಂಡಿದ್ದೀನಂತೆ, ಅನೈತಿಕ ಸಂಬಂಧ ಇದೆ ಅಂತ ಅನ್ಬಿಟ್ಟು ನನ್ ಮೇಲೆ ದೂರ ಹೊರಿಸ್ತಾ ಇದ್ದಾಳೆ. ನನ್ನ ಹೆಂಡತಿ ನನ್ನ ಮನೆ ಮುಂದೆಗಡೆ ಬಂದು ಗ್ಲಾಟಿ ಮಾಡ್ತೀನಿ ಅಂತ ಹೇಳಿದಾಳೆ ಇವಳು. ಜೊತೆಗೆ ಇವಳು ಕೊಲೆ ಬೆದರಿಕೆ ಹಾಕಿದಾಳೆ ಅಂತ ಅನ್ಬಿಟ್ಟು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅವ್ರು ನನ್ ಮೇಲೆ. ಫಸ್ಟ್ 23ನೇ ತಾರೀಕು ಸಾಯಂಕಾಲ. ಅಲ್ಲ ಈ ರೀತಿ ನಿಮ್ಮನ್ನ ನಂಬಿಸಿ ತುಂಬಾ ದಿನ ಬಂದು ಹೋಗ್ತಿದ್ರಲ್ಲ, ಅಂದ್ರೆ ಆ ರೀತಿ ನಿಮ್ ತಂದೆ ತಾಯಿನೆಲ್ಲ ನಂಬಿಸಿದಾಗ ನೀವು ಸ್ವಲ್ಪ ಮನೆ ಕಡೆ ಏನು ವಿಚಾರಿಸಕ್ ಹೋಗ್ಲಿಲ್ವಾ, ಹೇಗ್ ಇವ್ರು ಏನ್ ಕತೆ ಅಂತ? ಇಲ್ಲ ಮೇಡಮ್, ಇವ್ರು ಚೆನ್ನಾಗ್ ನೋಡ್ಕೊಂತಾ ಇದ್ರು. ಅಂದ್ರೆ ನಾನ್ ಯಾವಾಗ್ಲೇ ಕೇಳಿದ್ರು ಇಲ್ಲ ನಾನ್ ಮದ್ವೆ ಆಗ್ತೀನಿ, ನಾನ್ ಮೋಸ ಮಾಡಲ್ಲ ನಿನ್ಗೆ, ನಿಂದ ಇನ್ನೇನೋ ಡಿವೋರ್ಸ್ ಕ್ಲಿಯರ್ ಆಗಿದ್ರೆ ಅದಕ್ಕೆ ನಾನ್ ನಿನ್ ಮೋಸ ಅಂತೂ ಮಾಡಲ್ಲ ಅಂತಂದ್ರು. ಇವಾಗ 6 ಮಂತ್ ಬ್ಯಾಕ್ ಕೂಡ ನನ್ಗೆ 2 ಮಂತ್ಸ್ ಆಗಿತ್ತು
ಆ ಟೈಮಲ್ಲಿ ನನ್ಗೆ ಈ ತರ ಅಂತ ಹೇಳಿದಿಕ್ಕೆ ಇಲ್ಲ ಅಬೋಷನ್ ಮಾಡ್ಸು ಅಂತ ಹೇಳಿದ್ರು. ಇಲ್ಲ ನನ್ ಬೇಡ ಅಂತ ಹೇಳಿದ್ದಕ್ಕೆ ಯಾವ್ದೋ ಟಾನಿಕ್ ಮಾತ್ರ ಎಲ್ಲ ತಗೋಬೇಕು ಆಯ್ತು ಇದನ್ ತಗೋ ಅಂತ ಕೊಟ್ರು. ತಗೊಂಡಿದ್ದು ಒಂದು 2 hours ಅಲ್ಲಿ ನನ್ ಕಬಾಟ್ ಕೂಡ ಆಯ್ತು. ಅವ್ರನ್ನ ಕೇಳ್ದೆ ನಾನು ಈ ತರ ಆಗಿದೆಯಲ್ಲ ಅಂತ ಕೇಳಿದಿಕ್ಕೆ ಹೌದು ಅದ್ರದ್ದೇನೆ ಟ್ಯಾಬ್ಲೆಟ್ ನಾನು ನೀನ್ ಹಾಗೆ ಹೇಳಿದ್ರೆ ತಗೊಳಲ್ವಲ್ಲ ಅಂತ ಅನ್ಬಿಟ್ಟು ಹಾಗೆ ತಂದ್ಕೊಟ್ಟೆ. ಇರ್ಲಿ ನಾವ್ ನೆಕ್ಸ್ಟ್ ಮಗು ಮಾಡ್ಕೊಳದ ಇವಾಗ ನಮಗ್ ಮಗು ಬೇಡ ಅಂತ ಹೇಳಿದ್ರು. ಓಕೆ. ಆಮೇಲೆ ಇವಾಗ 23ನೇ ತಾರೀಕು ಒಳಗಡೆ ನನ್ ಮಧ್ಯ ಒಂದ್ಸಲ ನಾನು ನನ್ ಗೋಲ್ಡ್ ಏನೋ ಅವಶ್ಯಕತೆ ಇದೆ ನನ್ಗೇನ್ಕೋ ಇನ್ವೆಸ್ಟ್ಮೆಂಟ್ ಬೇಕು ಕೊಡಿ ನನ್ಗೆ ಚಿನ್ನ ಅಂತ ಕೇಳ್ದೆ. ಅವ್ರು ಕೇಳ್ದಾಗ ಫುಲ್ಲು ಉಲ್ಟಾ ಹೊಡೆದ್ರು. ನಿನ್ಗೆ ಏನಕ್ಕೆ ನಾನು ಅಲ್ಲೇ ಇಟ್ಬಿಟ್ಟಿದೀನಿ ಇಲ್ಲಿ ಇಟ್ಬಿಡ್ತೀನಿ ಅವಾಗ ತಂದ್ಕೊಡ್ತೀನಿ ಇವಾಗ ತಂದ್ಕೊಡ್ತೀನಿ ಇಲ್ಲ ಇಲ್ಲ ನನ್ನ ಹತ್ರ ಅಲ್ಲಿದೆ ಇಲ್ಲಿದೆ ಈ ತರ ಹೇಳ್ಕೊಂಡ್ ಬಂದಾಗ ನನ್ಗೆ ಡೌಟ್ ಬಂತು. ಆ ಟೈಮಲ್ಲಿ ನಾನು ಅವರು ತುಂಬಾ ಚೆನ್ನಾಗಿದ್ದಾಗ ಇದನ್ನ ಸುಮ್ನೆ ಇರ್ಲಿ ನನ್ ಸೇಫ್ಟಿಗೆ ಅನ್ಬಿಟ್ಟು ನಾನು ಮಾಡ್ಕೊಂಡೆ ವಿಡಿಯೋನ. ಓಕೆ ಮಾ ಪಲ್ಲವಿ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ.